ಸರ್, ನನ್ನ ಹೆಸರು ಅಂಜಲಿ ಅಂತ. ನಮ್ಮದು PD ಹಳ್ಳಿ. ಕೃಷಿ ಇಲಾಖೆಯವರು ನನಗೆ ರೊಟ್ಟಿ ಮಿಷನ್ನು ಕೊಟ್ಟಿದ್ದಾರೆ. ಯಾರಾದರೂ ಆರ್ಡ್ರ್ ಕೊಟ್ಟರೆ ಫಂಕ್ಷನ್ಗಳಿಗೆ ಅವರಿಗೆ ಒಂದು 100 200 ಹೇಳಿದ್ರೆ ಮಾಡಿಕೊಡ್ತೀವಿ. ಮನೇಲಿ ಯಾರಾದರೂ ಬೀಗರು ಬಂದ್ರೂ ನಾವು ಮಾಡ್ಕೊಳ್ಳೋಕೆ ಅನುಕೂಲ ಐತೆ. ಇದ್ರ ಮುಖಾಂತರ ನಮಗೆ ಲಾಭ ಸಿಗುತ್ತೆ. ಅದ್ರ ಖರ್ಚೆಲ್ಲ ತೆಗೆದು ಕೂಲಿ ತೆಗೆದು 200-300 ರೂಪಾಯಿ ನಮಗೆ ಎಕ್ಸ್ಟ್ರಾ ಉಳಿಯುತ್ತೆ. ಇದಕ್ಕಿಂತ ಮುಂಚೆ ನಾವು ಬಟ್ಟೆ ವ್ಯಾಪಾರ ಮಾಡ್ಕೊತಿದ್ವಿ. ನಮ್ಮ ಮನೇಲಿ ನಮ್ಮ ಸೊಸೆದಳು ನೋಡ್ಕೊತಿದ್ರು. ನಾವು ಹೊರಗಡೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ 200-300 ರೂಪಾಯಿ ಕೂಲಿ ಸಿಗ್ತಿತ್ತು ಅಷ್ಟೇ. ಅದು ಸಾಲದ. ಇದ್ರ ಮುಖಾಂತರ ನಮ್ಗೆ ಸ್ವಲ್ಪ ಯೂಸ್ ಆಗೈತೆ. ಇದರಿಂದನೇ ಸ್ವಲ್ಪ ನಾವು ಚೆನ್ನಾಗಿ ದುಡಿಮೆ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಮುಂಚೆ ಹೊರಗಡೆ ಹೋದರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಿದ್ವಿ. ಟೈಮ್ ಸಿಗ್ತಾಯಿದ್ದಿಲ್ಲ ಅಡುಗೆ ಮಾಡೋದಕ್ಕೆ. ಒಂದು ಸತಿ ಮಾಡ್ತಿದ್ವಿ, ಒಂದು ಸತಿ ಇಲ್ಲ. ಇದರಿಂದ ನಮಗೆ ಸ್ವಲ್ಪ ಮನೆಯಲ್ಲೇ ಜಾಸ್ತಿ ಬಂದರೂ ಕೂಡ ಇದರಿಂದನೇ ಮಾಡ್ತೀವಿ. ಹೊರಗಡೆ ಹೋಗೋದು ತಪ್ಪೋಯ್ತು. ಇದರಿಂದ ಸ್ವಲ್ಪ ಭಾಳ ಅನುಕೂಲ ಆಗೈತೆ. ನಾವು ಮಿಷಿನ್ ತರಬೇಕು ಅಂದ್ಕೊಂಡಿದ್ದೆ, ದುಡ್ಡು ಅಡ್ಜಸ್ಟ್ ಆಗಿದ್ದಿಲ್ಲ. ಆದರೆ ನಮ್ಮ ಸಂಘದ ಪರವಾಗಿಲಿಂದ ಕೃಷಿ ಇಲಾಖೆಯಿಂದ ಅವರು 90% ಡಿಸ್ಕೌಂಟ್ ಮೇಲೆ ಕೊಟ್ಟಿದ್ದಾರೆ. 10% ಮಾತ್ರ ಕಟ್ಟಂತ. ಇದು 35,000 ಸರ್. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲಾಂದರೆ ಅವರೇ ತಂದು ಕೊಟ್ಟಿದ್ದಾರೆ. ನಮಗೆ ಸಾಲ ಮಾಡಬೇಕಾಗಿತ್ತು. ಅದು ಕೃಷಿ ಇಲಾಖೆಯಿಂದ ನಮಗೆ ನಾವು ಕೊಡ್ತೀವಿ, ನಿಮ್ಗೆ ಅನುಕೂಲ ಆಗಿದ್ರೆ ತೊಗೊಳ್ರಿ ಅಂತ ಹೇಳಿದರು. ಅದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಮುಂಚೆ ನಾವು ಕೈಯಿಂದ ಮಾಡಬೇಕಂದ್ರೆ ಭಾಳ ಟೈಮ್ ತೊಗೊತಿತ್ತು ಸರ್. ಇದರಿಂದ ಸ್ವಲ್ಪ ಜಲ್ದಿನೇ ಆಗ್ತೈತೆ. ಒಂದು 200 ರೊಟ್ಟಿ ಆಗಲಿ ಜಲ್ದಿ ಮಾಡಿಬಿಡ್ತೀವಿ. ಕೈಯಿಂದ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ, ಕೈ ನೋವು ಬರುತ್ತೆ. ಹಿಂದೆ ನಾನು ಕೈಯಿಂದನೇ ರೊಟ್ಟಿ ತಟ್ತಾಯಿದ್ದೆ ಯಾರಾದರೂ ಹೇಳಿದ್ರೆ. ಇದು ಬಂದಾಗಲಿದ್ದ ಅನುಕೂಲ ಆಗಿದೆ ನಮಗೆ. ಇದರಿಂದ ನಾನು ತಗೊಂಡು 1.5 ತಿಂಗಳಾಯಿತು. ಇದರಿಂದ 1.5 ತಿಂಗಳಿಗೆ 10-15 ಸಾವಿರ ದುಡಿಮೆ ಮಾಡಿದ್ದೀನಿ. ಮುಂಚೆ ನಾವು ಮನೆಯಲ್ಲಿ ಗಂಡು ಮಕ್ಕಳನ್ನ 100 ಕೊಡು 200 ಕೊಡು ಅಂತ ಕೇಳ್ತಾ ಇದ್ವಿ. ಈಗ ಅವ್ರನ್ನ ಕೇಳೋ ಅವಶ್ಯಕತೆ ಇಲ್ಲ. ನಾವು ಇದರಿಂದನೇ ಸ್ವಲ್ಪ ಉಳಿಸ್ಕೊತೀವಿ, ಮಾಡ್ಕೊತೀವಿ. ನಮಗೆ ಏನಾದರೂ ಹೊರಗಡೆ ತಗೊಳ್ಳೋಕ್ಕೆ, ಬಟ್ಟೆ ತೊಗೊಳಕ್ಕೆ, ಮನೇಲಿ ಸಂಸಾರಕ್ಕೆ, ಅದಕ್ಕೆ ಇದರಿಂದ ಭಾಳ ಅನುಕೂಲ ಆಗ್ತದೆ. ಒಬ್ಬರನ್ನ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ದುಡ್ಡು ನಾವೇ ದುಡಿಮೆ ಮಾಡ್ಕೊಂಡು ಇಟ್ಕೋಬೋದು. ಹಿಂದೆ ನಾವು ಒಂದಿನ ಮುಂಚೆನೇ ಮಾಡಿಕ್ತಾಯಿದ್ವಿ ರೊಟ್ಟಿ. ಈಗ ಬಂದು ಹೇಳಿದ್ರೂ 1 ಗಂಟೆಲೇ ಮಾಡಿ, ಆರ್ಡ್ರ್ ಕೊಟ್ಟರೆ 1 ಗಂಟೆಲೇ ಮಾಡಿ ಕೊಟ್ಬಿಡ್ತೀವಿ. ಅಷ್ಟು ಸೇವ್ ಆಗ್ತದೆ ನಮಗೆ ಟೈಮ್. ಇದರಿಂದ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೂ ಅದಕ್ಕೂ ಭಾಳ ಅನುಕೂಲ ಆಗಿದೆ. ಎಲ್ಲ ಹೆಣ್ಮಕ್ಳಿಗೂ ಇದರಿಂದ ಭಾಳ ಅನುಕೂಲ ಆಗ್ತೈತೆ. ನಾವು ಸುಮ್ಮನೆ TV ನೋಡ್ಕೊಂತ ಮನೇಲಿ ಇರೋದಕ್ಕಿಂತ ಇದರಿಂದ ನಾವು ಸಂಪಾದನೆ ಮಾಡ್ಕೊತೀವಿ. ಬೇರೆ ಹೆಣ್ಮಕ್ಳು ಮಾಡ್ಕೊಂಡ್ರೂ ಸಂಪಾದನೆ ಇರುತ್ತೆ ಮನೆಯಲ್ಲಿ. ಇದನ್ನು ಕೊಟ್ಟಂಥ ಕೃಷಿ ಇಲಾಖೆ ಜನಾನಿಯ ಅಭಿವೃದ್ಧಿಯವರಿಗೆ ನಮ್ಮಿಂದ ಕೃತಜ್ಞತೆಗಳು.